ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಅರಸಿ ಟೆರೆಸ್ ಗಾರ್ಡನ್. ಇವತ್ತು ಟೆರೆಸ್ ಗಾರ್ಡನಲ್ಲಿ ಇರಲೇಬೇಕಾದ ಔಷಧೀಯ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಸಸಿಯನ್ನು ಹಲವಾರು ಹೆಸರುಗಳಿಂದ ಕರೀತಾರೆ. ಒಂದೆಲಗ, ದಿವ್ಯ, ಸರಸ್ವತಿ ಸಸ್ಯ, ಇನ್ನೂ ಅನೇಕ. ಈ ಸಸ್ಯವನ್ನು ಬೀಜದಿಂದಲೂ ಹಾಗೂ ಚಿಕ್ಕ ಸಸಿಯಿಂದಲೂ ಪ್ರೊಪಗೇಟ್ ಮಾಡ್ಬೋದು. ಚಿಕ್ಕವರಿಂದ ದೊಡ್ಡವರವರೆಗೂ ಭಾಳನೇ ಉಪಯೋಗಕ್ಕೆ ಬರುವ ಸಸ್ಯ. ಒಂದೆಲಗ ಔಷಧೀಯ ಗುಣ ಇರೋದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಇದರಲ್ಲಿ ಬೇಕೋಸೈಡ್ ಎ ಮತ್ತು ಬಿ ರಾಸಾಯನವು ಮೆದುಳಿಗೆ ಪುನರ್ಚೇತನೆ ನೀಡುವುದು, ಮಕ್ಕಳಿಗೆ ನೆನಪಿನ ಶಕ್ತಿ, ಜೀರ್ಣಶಕ್ತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತಾ ದೇಹ ಮತ್ತು ಮನಸ್ಸು ಆರೋಗ್ಯವು ವೃದ್ಧಿಸುವುದು. ಸ್ವರದ ಸಮಸ್ಯೆ, ಆನೆಕಾಲು ರೋಗ, ಕೆಮ್ಮು ದಮ್ಮು, ಹೃದಯ ದೌರ್ಬಲ್ಯ, ದೃಷ್ಟಿಹೀನತೆ, ರಕ್ತಹೀನತೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಿಳಿ ಸೆರಗು ಸಮಸ್ಯೆ ಇವೆಲ್ಲ ನಿವಾರಣೆ ಆಗುತ್ತೆ. ಈ ಎಲೆನ ಟೀ ಜೊತೆ ಕುದಿಸಿ ಕುಡಿಬೋದು. ಹಾಗೆ 10ರಿಂದ 15 ಒಂದೆಲಗ ಎಲೆಯನ್ನು ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಕುದಿಸಿ ತಣ್ಣಗಾದ ಮೇಲೆ ಸೋಸಿ ತಲೆಗೆ ಹಚ್ಚೋದ್ರಿಂದ ಕೂದಲು ಸಹ ಆರೋಗ್ಯವಾಗಿರುತ್ತೆ. ಒಂದೆಲಗ ಎಲೆಯಿಂದ ಚಟ್ನಿ, ತಂಬುಳಿ ಇವೆಲ್ಲ ಮಾಡ್ಬೋದು. ಹಸಿ ಎಲೆಯನ್ನು ಸಹ ತಿನ್ಬೋದು, ಹಾಗೆ ರಸದ ರೂಪದಲ್ಲೂ ಬಳಸ್ಬೋದು. ನಾವು ಮಾಡುತ್ತಿರುವ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಗೆ ಏನಾದರೂ ತಿಳಿಸಬೇಕಂತ ನಿಮಗೆ ಅನಿಸ್ತಾ ಇದ್ದರೆ ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಔಷಧಿ ಸಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇಲಿಗಳ ಕಾಟ ಇರಬಾರ್ದು ಅಂತ ಇವಳನ್ನ ಹಿಡ್ಕೊಂಡಿದ್ರೆ, ಅಯ್ಯೋ ಪಾಪಿ, ಈ ಎಡಬಾಗಲ್ಲಿ ಯಾಕೆ ಯಾವ ಸೊಪ್ಪಿನ ಬೀಜ ಹಾಕಿದ್ರೂ ಬರ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ, ಏಯ್ ಸುಬ್ಬಿ, ಸಿಂಹಾಸನ ಮಾಡ್ಕೊಂಡು ಕೂತಿದ್ಯಾ? ಕೆಳಗೆ ಬಾ, ಕುತ್ಕೋ. ಥ್ಯಾಂಕ್ ಯು.